ಹಾಯ್ ಫ್ಯಾಮ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್. ಇವತ್ತು ಮೇ 10ನೇ ತಾರೀಕು. ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು. ಇನ್ನು ಬೆಳಿಗ್ಗೆನೇ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು. ಹಾಗೆ ತಿಂಡಿ ತಿಂದು ನಾನು ವಸಿಷ್ಠ ರೆಡಿಯಾಗಿ ಈಗ ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ವಿ. ಏಕೆಂದರೆ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಏನಾದರೂ ಒಂದು ಗೋಲ್ಡ್ ಐಟಮ್ ಹಾಗೆ ಸಿಲ್ವರ್ ಐಟಮು ಪ್ರತಿ ವರ್ಷ ತರ್ತಾ ಇದ್ವಿ. ಹಾಗಾಗಿ ಈ ವರ್ಷ ಕೂಡ ತರೋಣ ಅಂತ ಹೊರಟಿದ್ದೀವಿ. ಪ್ರತಿ ವರ್ಷ ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಕೂಡಿಟ್ಕೊಂಡು ಏನಾದರೂ ದೊಡ್ಡದಾಗಿ ಬಜೆಟ್ ಹಾಕ್ತಾಯಿದ್ವಿ. ಬಟ್ ಈ ವರ್ಷ ಸ್ವಲ್ಪ ಅಮೌಂಟಿಂದು ಡಿಮ್ಯಾಂಡ್ ಆಯಿತು. ಏಕೆಂದರೆ ವಸಿಷ್ಠಂಗೆ ಉಟ್ಕೂದಲು ತೆಗೆಸಿದ್ದಾಯಿತು. ಹಾಗೆ ಅವ್ನಿಗೊಂದು 2-3 ಸತಿ ಹುಷಾರಿಲ್ದಾಗ ಹಾಸ್ಪಿಟ್ಲ್ ಖರ್ಚು ಪ್ರತಿಯೊಂದೂ ಡಿಮ್ಯಾಂಡ್ ಆಯಿತು. ಹಾಗೆ ಮನೆ ಕೂಡ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೂ ಕೂಡ ಅಮೌಂಟ್ ಜೋಡಿಸ್ಬೇಕು. ಹಾಗಾಗಿ ನನ್ನ ಹತ್ರ ಎಷ್ಟು ಬಜೆಟ್ ಇದೆಯೋ ಅದರಲ್ಲಿ ಏನು ಬರುತ್ತೋ ಸಣ್ಣದೇ ಆಗಲಿ ಬಟ್ ಗೋಲ್ಡ್ 1 ಗ್ರಾಮೇ ಆಗಿರ್ಬೋದು, ಗೋಲ್ಡು ಒಂದು ಸಿಲ್ವರ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಹೇಳಬೇಕು ಅಂದರೆ ಗೋಲ್ಡ್ ರೇಟು ಅಷ್ಟೇ ತುಂಬಾ ಆಗಿದೆ. ಏನು 1 ಗ್ರಾಮ್ಗೆ 7,000 ಅಷ್ಟಾಗಿದೆ. ಅಂದರೆ ಏನು ತಗೊಳ್ಳೋದು ಅಂತಲೇ ಗೊತ್ತಾಗಲ್ಲ. ನೋಡೋಣ, ಹೋಗೋಣ. ಏನು ಬರುತ್ತೋ ಅದನ್ನು ತಗೊಂಡು ಬರ್ತೀನಿ. ನಿಮಗೂ ಕೂಡ ತೋರಿಸ್ತೀನಿ ಏನು ತಗೊಬಂದೆ ಅಂದ್ಬಿಟ್ಟು. ಬನ್ನಿ, ಈಗ ಫಸ್ಟು ರಾಧಕ್ಕ ಅವ್ರ ಮನೆ ಹತ್ರ ಹೋಗಿ ರಾಧಕ್ಕನ್ನ ಕೂಡ ಕರ್ಕೊಂಡು ಗೋಲ್ಡ್ ಶಾಪ್ಗೆ ಹೋಗೋಣ. ಅದಕ್ಕೂ ಮುಂಚೆ ತುಂಬ ಜನನೇ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫೇಸ್ಬುಕ್ ಪೇಜಲ್ಲಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಬನ್ನಿ ಹೋಗೋಣ. ಇಲ್ಲಿ ನೋಡಿ, ನನಗಿನ್ನ ಮುಂಚೆ ವಸಿಷ್ಠ ಹೊರಟು ಕೂತಿದ್ದಾನೆ. ಅವನಿಗೆ ರೆಡಿ ಮಾಡಿದ್ರೆ ಮುಗೀತು ಕತೆ. ಹೊರಗಡೆ ಕರ್ಕೊಂಡೋಗೋ ತನಕ ಬಿಡಲ್ಲ. ಅವನಿಗೆ ಹೊರಗಡೆ ಹೋಗೋದು ಅಷ್ಟಿಷ್ಟ. ಅದಕ್ಕೆ ಕೇಳ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಿದ್ಯಾ ರೆಡಿಯಾಗಿ ಅಂದರೆ, ನಾನು ಡಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾವನೆ. ಡಮ್ಮ ಮನೆ ಅಂದರೆ ರಾಧಕ್ಕ ಮನೆ. ಅವನು ರಾಧಕ್ಕನ ದೊಡ್ಡಮ್ಮ ಅಂತ ಕರೀತಾನೆ ಅಲ್ವಾ. ಹಾಗಾಗಿ ಅವನಿಗೆ ದೊಡ್ಡಮ್ಮ ಅನ್ನೋದು ಬರಲ್ಲ, ಡಮ್ಮ ಅಂತ ಕರೀತಾನೆ. ಇನ್ನು ನಾವು ಕೂಡ ಹೋಗೋ ಅಷ್ಟರಲ್ಲಿ ರಾಧಕ್ಕ ಕೂಡ ರೆಡಿಯಾಗಿ ತಿಂಡಿ ಮಾಡ್ಕೊತ ಕೂತಿದ್ರು. ಇಲ್ಲಿ ನೋಡ್ಬೋದು ದೊಡ್ಡಮ್ಮಂದು ಮಗಂದು ಆಟ. ಅವ್ನು ತಿನ್ನೋದಕ್ಕೆ ಅಂತ ಸೊಂಡಿಗೆ ಕೊಟ್ಟಿದ್ರೆ ರಾಧಕ್ಕಂಗೂ ತಿನ್ನಿಸ್ತಾನೆ, ಮತ್ತು ಕಿತ್ಕೊಂಡು ಅವನು ತಿಂತಾನೆ. ಏನೋ ಒಂಥರ ಖುಷಿ ಕೊಡುತ್ತಲ್ವ ಮಕ್ಕಳಾಟ. ಎಷ್ಟೇ ಮನಸ್ಸಲ್ಲಿ ಬೇಜಾರಿದ್ರೂ ಕೂಡ ಈ ಮಕ್ಕಳ ನಗು ಹಾಗೆ ಅವರ ತೊದಲು ಮಾತಿಂದ ಎಲ್ಲನೂ ಮರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ಲಕ್ಕಿ, ಹರ್ಷಿತಾ ಹಾಗೆ ವಸಿಷ್ಠ ಮೂವರು ಲೂಡೋ ಆಡ್ತಾಯಿದ್ರು. ಅವರಿಬ್ಬರು ಆಡ್ತಾಯಿದ್ರೆ ಇವನು ನಾನು ಆಡ್ತೀನಿ ಅಂದ್ಬಿಟ್ಟು ಆಟ ಮಾಡ್ತಿದ್ದ. ಹಾಗಾಗಿ ಅವನಿಗೂ ಒಂದು ಎಕ್ಸ್ಟ್ರಾ ಡಯಸ್ ಕೊಟ್ಟು ಆಡು ಅಂತ ಹೇಳಿದ್ರೆ ಅವನು ಅದನ್ನು ಬಾಲ್ ಅಂದ್ಕೊಂಡು ಕೆಳಗೆಲ್ಲ ಎಸಿತಾ ಇದ್ದ. ಇನ್ನು ಇಲ್ಲಿ ಹರ್ಷಿತಾ ಜೊತೆ ವಸಿಷ್ಠನ ಬಿಟ್ಬಿಟ್ಟು ನಾನು ರಾಧಕ್ಕ ಹೊರಟ್ವಿ ಗೋಲ್ಡ್ ಶಾಪ್ಗೆ. ಯಾಕಂದರೆ ಅವ್ನು ಇನ್ನೇನು ಕರ್ಕೊಂಡು ಎತ್ಕೊಂಡು ಹೋಗಬೇಕು, ಈ ನಡುವೆ ನಡೆಯೋದೇ ಇಲ್ಲ ಅಂತಾನೆ. ಹಾಗಾಗಿ ಹರ್ಷಿತಾ ಇದ್ದರೆ ಅವನು ಆರಾಮಾಗಿ 2 ಅವರ್ ಅವಳ ಜೊತೆ ಇರ್ತಾನೆ. ಇನ್ನು ನಾವು ಕೂಡ ಗೋಲ್ಡ್ ಶಾಪ್ಗೆ ಬಂದು ರಾಧಕ್ಕ ಕಾಲುಂಗ್ರ ತೊಗೋಬೇಕು ಅಂತ ಅವ್ರ ಹಳೆಯ ಕಾಲುಂಗ್ರ ಇತ್ತಲ್ವ ಅದನ್ನು ತೆಗಿತಾಯಿದ್ರು. ಈ ಕಾಲುಂಗ್ರಕ್ಕೆ 10 ವರ್ಷ ಆಗಿದೆ. ಲಕ್ಕಿ ಪ್ರೆಗ್ನೆಂಟ್ ಇದ್ದಾಗ ತೊಗೊಂಡಿದ್ದಂತೆ. ಅವಂತೂ ತೆಗಿಯೋದಕ್ಕೆ ಬರ್ತಿರ್ಲಿಲ್ಲ. ಶಾಂಪ್ ಹಾಕಿ ಏನೇನೋ ಸಾಹಸ ಮಾಡಿದ್ಮೇಲೆ ಅದು ತೆಗಿಯೋದಕ್ಕೆ ಸಾಧ್ಯ ಆಯಿತು. ಇನ್ನು ಬೇಗ ತೊಗೊಂಡ್ಬಿಟ್ಟು ಮನೆ ಕಡೆ ಕೂಡ ಹೊರಟ್ವಿ. ನಾನು ಏನೇನು ತಂದೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನೋಡ್ಬೋದು ವಸಿಷ್ಠನು ಹರ್ಷಿತ ಏನು ಮಾಡ್ತಿದ್ದಾರೆ ಅಂತ. ಬಂದಿದ್ದ ತಕ್ಷಣ ಇವ್ರು ದಿವಾನ ಮೇಲೆ ಮಲ್ಕೊಂಡು ಇಬ್ಬರು ಚೆನ್ನಾಗಿ ಮೊಬೈಲ್ ನೋಡ್ತಾಯಿದ್ರು. ಬಂದು ಏನು ಮಾಡಿದ್ರಿ ಇಷ್ಟೊತ್ತು ಅಂತ ಕೇಳಿದ್ರೆ, ನಾನು ಚಾಕ್ಲೇಟ್ ತಿಂದೆ, ಬಿಸ್ಕೆಟ್ ತಿಂದೆ ಅಂತ ಎಲ್ಲ ಹೇಳ್ತಾ ಇದ್ದ. ಇನ್ನು ಅಲ್ಲೇ ಇನ್ನೂ ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ವಸಿಷ್ಠನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇನ್ನು ಮನೆ ಕಡೆ ಬಂದ್ವಿ. ಯಾಕಂದರೆ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕಾಗಿತ್ತಲ್ವ. ಹಾಗಾಗಿ ಬಂದು ಈಗ ತೋರಿಸ್ತೀನಿ ಬನ್ನಿ ಏನೇನು ತಂದಿದ್ದೀನಿ ಅಂತ. ತಂದಿರೋದು ಸಣ್ಣ ಐಟಮೇ, ಆದರೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಒಂಥರ ದೊಡ್ಡದಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ನಮಗಿರೋ ಬಜೆಟಲ್ಲಿ ಇದನ್ನು ತಗೊಬಂದಿದ್ದೀನಿ. ನೋಡೋಣ, ಮನೆಯೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಇನ್ನೂ ಒಂದು ಏನೋ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಆದಷ್ಟು ಬೇಗ ನೆರವೇರಲಿ ಅಂತ ದೇವ್ರ ಹತ್ರ ಕೂಡ ಕೇಳ್ಕೊತೀನಿ. ಇಲ್ಲಿ ಫಸ್ಟು ವಸಿಷ್ಠಂಗೆ ಒಂದು ಸಿಲ್ವರ್ದು ಖಡ್ಗನ ತಗೊಬಂದೆ. ಅವನ ಹತ್ರ ಆಲ್ರೆಡಿ 2-3 ಖಡ್ಗ ಇದೆ. ಒಂದು ದೃಷ್ಟಿದು ಮತ್ತು ಮಾಮೂಲಿ ನಾರ್ಮಲ್ಲು. ನನ್ನ ತಂಗಿ ಒಂದು ಮಾಡಿಸ್ಕೊಟ್ಟಿದ್ದಾಳೆ, ಅದು ಇದೆ. ಆದರೂ ಇದು ಡೈಲಿ ವೇರ್ಗೆ ಒಂದು ಇರಲಿ ಅಂದ್ಬಿಟ್ಟು ತಗೊಬಂದೆ. ಅದಾದಮೇಲೆ ನಾನು 2 ಸಿಲ್ವರ್ದು ರಿಂಗ್ ತಗೊಂಡೆ. ನನ್ನವು ಹಳೆವು 3-4 ರಿಂಗ್ಸ್ ಇದೆ, ಹಾಗೆ ಗೋಲ್ಡ್ ರಿಂಗ್ ಇದೆ. ಬಟ್ ನಾನೀಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅವು ನನ್ನ ಕೈಗೆ ಆಗ್ತಾನೇ ಇಲ್ಲ. ಹಾಕ್ಕೊಂಡ್ರೆ ತುಂಬಾ ಮಾರ್ಕೆಲ್ಲ ಆಗಿ ಒಂಥರ ಇಚ್ಚಿಂಗ್ ಥರ ಆಗ್ತಿತ್ತು. ಹಾಗಾಗಿ ಅವನ್ನ ತೆಗೆದಿಟ್ಟು ಈಗ 2 ಸಿಲ್ವರ್ದು ತಗೊಂಬಂದೆ. ಅದಾದಮೇಲೆ ಗೋಲ್ಡ್ ಅಂತ ಬಂದರೆ ಒಂದು ಸಿಂಪಲ್ ಆಗಿರುವಂತಹ ಮೂಗ್ಬೊಟ್ಟು ತಗೊಬಂದೆ. ನೋಡ್ಬೋದು
ಇದು ಸುತ್ತು ವೈಟ್ ಸ್ಟೋನ್ ಬಂದುಬಿಟ್ಟು ಸೆಂಟ್ರಲ್ಲಿ ಪಿಂಕ್ ಕಲರ್ ಸ್ಟೋನ್ ಬಂದಿದೆ. ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣವೇ, ಹಾಗಾಗಿ ಇದನ್ನು ತಗೊಂಡೆ. ನಾನು ರಾಧಕ್ಕ ಇಬ್ಬರು ಸೇಮ್ ಮೂಗ್ ಬಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾವಿಬ್ಬರು ಹಾಕ್ಕೊಂಡಾಗ ತೋರಿಸ್ತೀನಿ. ಅಷ್ಟೇ, ಇಷ್ಟನ್ನು ತಗೊಂಡು ಮನೆಗೆ ಬಂದ್ವಿ. ಇದಕ್ಕೇ 3000 ಚಿಲ್ಲರೆ ಆಯಿತು. ಗೋಲ್ಡ್ ರೇಟ್ ಬಂದುಬಿಟ್ಟು ಈಗ ಸದ್ಯಕ್ಕೆ 6700 ರೂಪಾಯಿ ಇದೆ ಅಂತ ಹೇಳಿದ್ರು 1 ಗ್ರಾಮ್ಗೆ. ಇನ್ನು ಸಿಲ್ವರ್ ರೇಟ್ ಬಂದು 80 ರುಪೀಸ್ ಇದೆ ಅಂತ ಹೇಳಿದ್ರು ಗ್ರಾಮ್ಗೆ. ಇಷ್ಟನ್ನು ನಾವು ತಗೊಂಡಿದ್ದು ಅಷ್ಟೇ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ 4ರಲ್ಲಿ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಅಕ್ಷಯ ತೃತೀಯಗೆ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಅನ್ನೋದು ಕೂಡ ತಿಳಿಸಿ. ನನ್ನ ಆಗಲೇ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.